ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಮುದ್ದು ಸೊಸೆ ಶನಿವಾರದ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ನೋಡ್ಕೊಂಬರೋಣ. ಅದಕ್ಕಿಂತ ಮುಂಚೆ ನೀವು ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿಯೊಂದು ಎಪಿಸೋಡ್ ನೋಟಿಫಿಕೇಷನ್ ಕೂಡ ನಿಮಗೆ ಮೊದಲು ಸಿಗುತ್ತೆ. ದೆನ್ ನೀವೇ ಫಸ್ಟ್ ವಾಚ್ ಮಾಡ್ಬೋದು. ಓಕೆ, ಮುದ್ದು ಸೊಸೆ ಶನಿವಾರದ ಎಪಿಸೋಡ್ನಲ್ಲಿ ಕ್ವಾಟ್ಲೆ ಹೇಳ್ತಾ ಇದ್ದಾನೆ, ಅದು ವಿದ್ಯಕ್ಕ ನಾನು ಅದಕ್ಕೆಮ್ಮ ಏನಕ್ಕೆ ಗೊತ್ತಾ, ನಾನು ಇಷ್ಟೊಂದು ಪ್ರಚಾರ ಮಾಡ್ಕೊಂಬಂದಿದ್ದು ನೀವೆಲ್ಲ ಯೋಚನೆ ಮಾಡ್ತಾ ಇದ್ರಲ್ವಾ ಯೂಟ್ಯೂಬ್ ಪ್ರಚಾರ ಹೆಂಗೆ ಮಾಡೋದು ಅಂತ. ಅದಕ್ಕೆ ನಾನು ಐಡಿಯಾ ಮಾಡಿಸಿ ಆಟೋ ರೆಡಿ ಮಾಡಿ ಕ್ಯಾನ್ವಸೇ ಮಾಡ್ಕೊಂಬಂದ್ಬಿಟ್ಟಿದ್ದೀನಿ. ಇಷ್ಟೇ ಅಲ್ಲ ಅದಕ್ಕೆಮ್ಮ, ನೋಡ್ತಾ ಇರೋ ಪಾಂಪ್ಲೆಂಟ್ಸ್ ಎಲ್ಲ ಹೊಡ್ಸಿದ್ದೀನಿ, ಅದನ್ನೆಲ್ಲ ಊರಿಗೆಲ್ಲ ಅಂಟಿಸಿ ಜನ ಹೆಂಗೆ ಸೇರಿಸ್ತೀನಿ ನೋಡ್ತಾ ಇರೋ ಅದಕ್ಕೆಮ್ಮ ಅಂತ ಹೇಳ್ತಾರೆ. ಅದನ್ನು ಕೇಳಿದಂತೆ ಸರಿಗೂ ವಿದ್ಯಾಗೂ ಖುಷಿಯಾಗಿ, ಅಣ್ಣಯ್ಯ ನಿನ್ಗೆ ಹೆಂಗೆ ಥ್ಯಾಂಕ್ಸ್ ಹೇಳಬೇಕು ಅಂತಲೇ ನಂಗೆ ಗೊತ್ತಾಗ್ತಾ ಇಲ್ಲ ಅಣ್ಣಯ್ಯ, ನಮಗೋಸ್ಕರ ನೀನು ಇಷ್ಟೆಲ್ಲ ಕಷ್ಟಪಡ್ತಾ ಇದೆಯಲ್ಲ ಅಣ್ಣಯ್ಯ ಅಂತ ಹೇಳ್ತಾರೆ. ಅದಕ್ಕೆ ಕ್ವಾಟ್ಲೆ ಹೇಳ್ತಾ ಇದ್ದಾನೆ, ಸುಮ್ಮನಿರೋ ಅದಕ್ಕವ, ನಿನ್ನ ಇಷ್ಟೇ ಆದರೂ ನಮ್ಮ ಅದಕ್ಕೆ ಅದು ನೀನು ಡಾಕ್ಟ್ರ್ ಆಗಬೇಕು ಅಂತ ದೊಡ್ಡ ಕನಸು ಕಂಡ್ಕೊಂಡಿರೋದು, ಅದನ್ನು ನೀನು ಪ್ರೂವ್ ಮಾಡಲೇಬೇಕಲ್ವಾ ಅದಕ್ಕೆಮ್ಮ ಅಂತ ಹೇಳ್ತಾರೆ. ಅಷ್ಟೆಲ್ಲ ಅಜ್ಜಿ ಹೇಳ್ತಾ ಇದ್ದಾರೆ, ಅಲ್ಲ ಇದೆಲ್ಲ ಏನೋ ಸರಿ ಪ್ರಚಾರ ಮಾಡಿದ್ದು, ಆದರೆ ಮುಯೂಟ ಮಾಡೋದು ಏನೂ ಗತಿ ಇಲ್ಲದೆ ಹೋದವರು. ಆದರೆ ನಾವು ಈ ಥರ ಪ್ರಚಾರ ಮಾಡ್ತಾ ಇರೋದು ಅದು ಗೌಡ್ರು ಮನೆಗೆ ಗೊತ್ತಾದರೆ ನಮ್ಮ ಬಗ್ಗೆ ಏನು ಅನ್ಕೊತಾರೆ, ಅದು ಅಲ್ಲದೆ ವಿದ್ಯಾ ಮನೆ ಸೊಸೆ ಅಂತ ಹೇಳ್ತಾರೆ. ಆಗ ವಿದ್ಯಾ ಹೇಳ್ತಾ ಇದ್ದಾಳೆ, ನೀನು ಸುಮ್ಮನೆ ಇರೋ ಅಜ್ಜಿ, ನಾನು ಯಾವ ಮನೆ ಸೊಸೆಯಾಗಿ ಯಾರಿಗೆ ಹೆಂಡ್ರಾಗಿ ಯಾರಿಗೆ ಮಗಳಾಗೂ ಕೂಡ ನಾನು ಇದನ್ನು ಮಾಡ್ತಾಯಿಲ್ಲ. ನಾನು ನನ್ನ ದಿಟ್ಟ ಕನಸನ್ನ ನಾನು ನನಸು ಮಾಡ್ಕೊಳಕ್ಕೆ ಹೋಗ್ತಾಯಿದ್ದೀನಿ. ನನ್ನ ಡಾಕ್ಟ್ರು ಕನಸನ್ನ ನಾನು ನನಸು ಮಾಡ್ಕೊಬೇಕಂತಂದರೆ ನಾನು ಮಾಡಲೇಬೇಕು, ನಾನು ಮಾಡ್ತಾಯಿದ್ದೀನಿ ಅಷ್ಟೇ ಅಂತ ಹೇಳಿ ಅಲ್ಲಿಂದ ಒಳಗಡೆ ಹೋಗ್ಬಿಡ್ತಾಳೆ. ಇಲ್ಲಿ ಚೆಲುವ ಅವರು ಆಚೆ ನಿಂತ್ಕೊಂಡು ಕೇಳಿಸ್ಕೊತಾ ಇರ್ತಾರೆ. ಅದನ್ನೆಲ್ಲ ಕೇಳಿಸ್ಕೊಂಡು ಅವಳು ಒಳಗಡೆ ಹೋದ ತಕ್ಷಣ ಇವನು ಕ್ವಾಟ್ಲೆ ಹತ್ರ ಬಂದು, ನೋಡಪ್ಪ ಕ್ವಾಟ್ಲೆ, ನನ್ನ ಮಗಳು ದಿಟ್ಟ ನಿರ್ಧಾರ ಮಾಡೋಳೆ ಡಾಕ್ಟ್ರ್ ಆಗ್ತೀನಿ ಅಂತ. ಅವಳು ಡಾಕ್ಟ್ರ್ ಆಗೋಕ್ಕೆ ನಾನು ಕೂಡ ಪ್ರಚಾರ ಮಾಡ್ತೀನಿ ಇಡೀ ಊರಿಗೆಲ್ಲ, ನೋಡೇ ಬಿಡೋಣ ನನ್ನ ಮಗಳು ಡಾಕ್ಟ್ರ್ ಆಗಲೇಬೇಕು, ನನ್ನ ಮಗಳು ದಿಟ್ಟ ಹೆಜ್ಜೆಗೆ ಈಗಾದರೂ ಸಪೋರ್ಟ್ ಮಾಡ್ತೀನಿ ನಾನು ಅಂತ ಹೇಳಿ ಅವನು ಕೂಡ ಸಪೋರ್ಟ್ಗೆ ಬರ್ತಾನೆ. ಮತ್ತಿನ್ನೊಂದು ಕಡೆ ಸಾವಿತ್ರಿ ಶಿವರಾಮೇಗೌಡ್ರ ಹತ್ರ ಬಂದು, ಅದು ಅಣ್ಣ ನಿಮ್ಮ ಹತ್ರ ನಾನು ಸ್ವಲ್ಪ ಮಾತಾಡಬೇಕಾಗಿತ್ತು ಅಂತ ಹೇಳ್ತಿದ್ದಾಳೆ. ಅದಕ್ಕೆ ಶಿವರಾಮೇಗೌಡರು ಏನು ಹೇಳೋ ಅಂತ ಹೇಳ್ತಾರೆ. ಆಗ ಸಾವಿತ್ರಿ ಹೇಳ್ತಿದ್ದಾಳೆ, ಅಣ್ಣ ಅದು ನಿಮಗೆ ಹುಷಾರಿಲ್ಲದೆ ನೀವು ಆಸ್ಪತ್ರೆ ಸೇರಿದ್ರಲ್ಲ, ಆವಾಗ ನಾನು ದೇವ್ರಿಗೆ ಹರಕೆ ಮಾಡ್ಕೊಂಡಿದ್ದೆ, ನಮ್ಮ ಅಣ್ಣ ಎಲ್ಲ ಹುಷಾರಾಗಿ ಬಂದರೆ ನಾನು ನಿನ್ನ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡು ಮರಿ ಹೊಡ್ಕೊಂಬರ್ತೀವಿ ಅಂತ ಹರಕೆ ಮಾಡ್ಕೊಂಡಿದ್ದೆ ಅಣ್ಣ, ಅದನ್ನು ತೀರ್ಸೋಕ್ಕೆ ಈ ಭಾನುವಾರ ಎಲ್ಲ ಹೋಗೋಣ ಅಂತ ಹೇಳ್ತಾಳೆ. ಅದಕ್ಕೆ ಶಿವರಾಮೇಗೌಡರು, ಲೇ ಗೋವಿಂದ ಹೇಳು, ಅದನ್ನು ಮುಂದೆ ಮಾಡ್ಕೊಂಡ್ರಾಯ್ತು, ಇವಾಗೇನು ಅಷ್ಟು ಅರ್ಜೆಂಟ್ ಇಲ್ಲ ಅಂತ ಹೇಳು ಅಂತ ಹೇಳ್ತಾರೆ. ಆಗ ಅವಳು ಹೇಳ್ತಾ ಇದ್ದಾಳೆ ಸಾವಿತ್ರಿ, ಹಂಗಲ್ಲ ಅಣ್ಣ, ನಾನು ಮುಂದೆನೇ ಮಾಡ್ಕೊಳ್ಳೋಣ ಅಂತ ಸುಮ್ಮನೆ ಇದ್ದೆ, ಆದರೆ ಆ ದೇವರು ನಿನ್ನೆ ರಾತ್ರಿ ಕನ್ಸಲ್ಲಿ ಬಂದು ನಿನ್ನ ಹರಕೆ ತೀರ್ಸಿದ್ದೀನಿ, ನಾನು ಮಾಡಿಕೊಟ್ಟಿದ್ದೀನಿ, ನೀನು ನನ್ನ ಹರಕೆ ತೀರಿಸ್ಬೇಕು ಅಂತ ಬಂದು ಹೇಳ್ತು. ಹಂಗಾಗಿ ದೇವರೇ ಹೇಳಿದ್ಮೇಲೆ ಹೆಂಗಣ್ಣ ಇರೋಕ್ಕಾಗುತ್ತೆ, ನೀವು ಬರೋಕ್ಕಾಗಲ್ಲ ಅಂದರೆ ಹೇಳ್ಬಿಡಿ ಅಣ್ಣ, ನಾನು ನನ್ನ ಮಗಳೇ ಹೋಗಿ ಹರಕೆ ತೀರಿಸ್ಬಿಟ್ಟು ಬರ್ತೀವಿ ಅಂತ ಹೇಳ್ತಿರ್ತಾಳೆ. ಅಷ್ಟರಲ್ಲಿ ಗೋವಿಂದ, ಅಣ್ಣ ಅದು ನಮ್ಮನೇಲೂ ಯಾಕೋ ಈ ನಡುವೆ ಎಲ್ಲ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದೆ, ನೆಮ್ಮದಿನೇ ಇಲ್ದಂಗೆ ಆಗೋಗಿದೆ, ಎಷ್ಟೇ ಆದರೂ ಮನೆ ದೇವ್ರಲ್ವ ಅಣ್ಣ, ಎಲ್ಲ ಹೋಗೊಂದ್ಸಲಿ ಪೂಜೆನೂ ಮಾಡಿಸ್ಕೊಂಡು ಬಂದ್ಬಿಡೋಣ ಬಿಡೋಣ, ಹಂಗೆ ಮರಿ ಊಟ ಮಾಡಿಸ್ಕೊಂಡು ಅಂತ ಹೇಳ್ತಾನೆ. ಆಗ ಶಿವರಾಮೇಗೌಡರು, ಹೌದಾ ಸರಿ ಆಯ್ತು, ಹಂಗಾದ್ರೆ ಎಲ್ಲ ಏರ್ಪಾಟ್ ಮಾಡು, ಏನೇನು ಬೇಕೋ ಎಲ್ಲ ಏರ್ಪಾಟ್ ಮಾಡು, ಹಂಗೆ ಊರಿನ ಮುಖಂಡರಿಗೆಲ್ಲ ಹೇಳೋದಿದ್ರೆ ಹೇಳ್ಕೊ ಎಲ್ಲ ಸರಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ ಶಿವರಾಮೇಗೌಡರು. ಆವಾಗ ಸಾವಿತ್ರಿ ಹೇಳ್ತಿದ್ದಾಳೆ, ಸದ್ಯ ಇವಾಗ ಹೆಂಗೋ ಅಣ್ಣ ಒಪ್ಕೊಂಡಿದ್ದಾಯ್ತು, ಇನ್ನು ಮುಂದೆ ಕೆಲಸ ಏನೇ ಇದ್ರು ನಾನೇ ಬೇಕಂದರೆ ನಿಂತ್ಕೊಂಡು ಮಾಡ್ತೀನಿ ಅಂತ ಹೇಳ್ತಿರ್ತಾಳೆ. ಆಗ ಅಜ್ಜಿ ಕೇಳ್ತಾರೆ, ಅಲ್ಲ ಕಣೆ ಸಾವಿತ್ರಿ, ನಿಜವಾಗ್ಲೂ ನೀನು ದೇವ್ರ ಮೇಲೆ ಹರಕೆ ಹೊತ್ಕೊಂಡಿದ್ದ ಅಂತ ಕೇಳ್ತಾರೆ. ಆಗ ಏನೋ ನೀನು ಹಿಂಗೆ ಮಾತಾಡ್ತೀನಿ, ನಿನ್ನ ಎತ್ತು ಮಗಳ ಮೇಲೆ ನಮ್ಮ ಅಣ್ಣ ಹುಷಾರಾಗಿ ಬರಲಿ ಅಂತ ನಾನು ಪ್ರೀತಿಯಿಂದ ಮಾಡ್ಕೊಂಡಿದ್ದೀನಿ, ನನ್ನ ಮೇಲೆ ನಂಬಿಕೆನೇ ಇಲ್ವಲ್ಲ ನಿನಗೆ ಅಂತ ಹೇಳ್ತಾಳೆ. ಆಗ ಅಜ್ಜಿ ಹೇಳ್ತಾ ಇದ್ದಾರೆ, ನೀನು ನಿನ್ನ ಬೇಳೆ ಬೇಯಿಸ್ಕೊಳ್ಳೋಕ್ಕೋಸ್ಕರ ಯಾರಿಗೆ ಏನು ಬೇಕಾದರೂ ಸುಳ್ಳು ಹೇಳ್ತೀಯ ಅಂತವಳು ನೀನು, ಅದಕ್ಕೆ ಕೇಳಿದೆ ಅಂತ ಹೇಳ್ತಾರೆ. ಆಗ ಸಾವಿತ್ರಿ, ನಾನು ಹಂಗೆಲ್ಲ ಏನು ಮಾಡಲ್ಲ, ಬಾರೆ ವಿನಂತಿ, ನಾವು ನೋಡ್ಕೊಳ್ಳೋಣ, ಏನು ವ್ಯವಸ್ಥೆ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಹೊರಡ್ತಾರೆ. ಇಲ್ಲಿ ಚಿತ್ರ ಹೇಳ್ತಾ ಇದ್ದಾಳೆ ಅವ್ರ ಅಮ್ಮಂಗೆ, ಅಲ್ಲ ಕಣಮ್ಮ, ನಿಮ್ಮ ನಾದ್ನಿಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದ್ಬಿಡ್ತಾ ದೇವ್ರ ಮೇಲೆ, ನನಗೆ ಯಾಕೋ ನಂಬಕ್ಕೆ ಆಗ್ತಾಯಿಲ್ಲ, ಏನಂತೀಯವ ಅಂತಾಳೆ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ಈಶ್ವರಿ ನನಗೂ ಯಾಕೋ ನಂಬಕ್ಕಾಗ್ತಾಯಿಲ್ಲ, ಇಲ್ಲಿ ಏನೋ ಸಂಚಿದೆ, ಅದನ್ನು ಫೈಂಡ್ ಔಟ್ ಮಾಡಲೇಬೇಕು ಅಂತ ಇವರು ಕೂಡ ಇಲ್ಲಿ ಮಾತಾಡ್ಕೊಳ್ತಿದ್ದಾರೆ. ಮತ್ತಿಲ್ಲಿ ಈ ಸಾವಿತ್ರಿ ಬಂದು ಇಲ್ಲಿ ಸೀತಾಪತಿ ಅನ್ನೋನಿಗೆ ಒಂದು ಸುಪಾರಿ ಕೊಡ್ತಾ ಇದ್ದಾಳೆ. ನೋಡು ಸೀತಾಪತಿ, ಈ ಭಾನುವಾರ ಮುಯ್ಯೂಟಕ್ಕೆ ಯಾರು ಹೋಗ್ಬಾರ್ದು, ನಾವು ಮಾಡಿಸ್ತಾ ಇರೋ ಬಾಡೂಟಕ್ಕೆ ಎಲ್ಲ ಬರಬೇಕು, ಹಂಗೆ ಪ್ರಚಾರ ಮಾಡಬೇಕು ನೀನು ಊರು ತುಂಬ, ಅದು ಹೆಂಗೆ ಮಾಡ್ತೀಯೋ ಏನೋ ನನಗೆ ಗೊತ್ತಿಲ್ಲ, ಆ ಥರ ಮಾಡಿಲ್ಲ ಅಂತಂದರೆ ನಿನಗೆ ಏನೂ ಕೊಡಲ್ಲ ಅಂತ ಹೇಳ್ತಾಳೆ. ಆಗ ಅವಳು ಹೇಳ್ತಾ ಇದ್ದಾಳೆ, ಅವನು ಹೇಳ್ತಿದ್ದಾನೆ ಸೀತಾಪತಿ, ಅಯ್ಯೋ ನಾನು ಹಂಗೆಲ್ಲ ಮಾಡಲ್ಲಕ್ಕ, ನಾನು ಫೇಮಸ್ಸು, ನನ್ನ ಹೆಸರು ಸೀತಾಪತಿ ಇರ್ಬೋದು, ಆದರೆ ಮಧ್ಯದಲ್ಲಿ ಕಡ್ಡಿ ಹಳ್ಳಾಡಿಸಿ ಹಾಳು ಮಾಡೋದ್ರಲ್ಲಿ ನಂಬರ್ 1, ಅದಕ್ಕೆ ನನ್ನೆಲ್ಲ ಊರಲ್ಲಿ ಕಿತಾಪತಿ ಅಂತಾರೆ. ನೋಡ್ತಾ ಇರಿ, ಬಾಡುಟಕ್ಕಲ್ಲಿ ಒಬ್ಬರು ಹೋಗ್ಬಾರ್ದು, ಎಲ್ಲ ನಮ್ಮ ಮುಯ್ಯೂಟಕ್ಕೆ ಒಬ್ಬರು ಹೋಗ್ಬಾರ್ದು, ನಮ್ಮ ಬಾಡುಟಕ್ಕೆ ಬರಬೇಕು, ಹೆಂಗೆ ಪ್ರಚಾರ ಮಾಡ್ತೀನಿ ನೋಡ್ತಾ ಇರಿ ಅಂತ ಹೇಳ್ತಾನೆ. ಆಗ ವಿನಂತಿ ಹೇಳ್ತಿದ್ದಾಳೆ, ಬರೀ ಹೇಳಿದ್ರೆ ಸಾಕಾಗಲ್ಲ, ಅದನ್ನು ಮಾಡಿ ತೋರಿಸ್ಬೇಕು ನೀನು ಹೆಂಗೆ ಹೇಳ್ತೀಯಾ ಅಂತ.
ಅಂತ ಹೇಳ್ತಾಳೆ. ಆವಾಗ ಸಾವಿತ್ರಿ ಹೌದೌದು ನೀನು ಚೆನ್ನಾಗಿ ಅನೌನ್ಸ್ ಮಾಡಬೇಕು, ಅಲ್ಲಿ ಒಂದು ಪಿಳ್ಳೆ ನಾಯಿನೂ ಹೋಗ್ಬಾರ್ದು ಆ ಮುಯ್ಯೋಟಕ್ಕೆ. ಹೆಂಗೆ ಹೇಳಬೇಕು ಅಂತಂದರೆ ಬಾಡೆ ನಮ್ಮ ಬಾಡು ಅಂದರೆ ಭಾನುವಾರ ಅಂದರೆ ಬಾಡೂಟ, ಪ್ರತಿಯೊಬ್ಬರು ಇಲ್ಲಿಗೆ ಬರಬೇಕು. ವಯಸ್ಸಾದವ್ರಿಗೆಲ್ಲ ಬೋಟಿ ಗೊಜ್ಜು, ಅಲ್ಲಿರೋರಿಗೆಲ್ಲ ಒಳ್ಳೆ ಮಟನ್ ನಲ್ಲಿ ಮೂಳೆ ಎಲ್ಲ ಇಲ್ಲೇ ಸಿಗುತ್ತೆ, ಬನ್ನಿ ಫ್ರೀ ಅಂತ ಹೇಳಿ ಅನೌನ್ಸ್ ಮಾಡಬೇಕು ಅಂತ ಹೇಳ್ತಾಳೆ. ಅದಕ್ಕೆ ಅವನು ಹೇಳ್ತಾ ಇದ್ದಾನೆ ಕಿತಾಪತಿ, ಅಯ್ಯೋ ಖಂಡಿತ ಅಕ್ಕ ನಾನು ಹೇಳ್ತೀನಿ, ಇವಾಗ ನೋಡಿ ಸ್ಯಾಂಪಲ್ಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಸ್ಯಾಂಪಲ್ನ ತೋರಿಸ್ತಾನೆ. ಅಕ್ಕಂದಿರೆ ಅಣ್ಣಂದಿರೆ ಎಲ್ಲ ಕೂಡ ಬರಬೇಕು, ಬಾಡೂಟ ಫ್ರೀಯಾಗಿ ಸಿಗ್ತಾ ಇದೆ. ಅದು ಭಾನುವಾರ ಬಾಡೂಟ ಅಂದರೆ ಯಾರಿಗೆ ಬಿಟ್ಟು ಯಾರಿಗಿಲ್ಲ, ಎಲ್ಲ ಬಂದು ಫ್ರೀಯಾಗಿ ಊಟ ಮಾಡ್ಕೊಂಡು ಹೋಗಬೇಕು ಅಂತ ಚೆನ್ನಾಗಿ ಅನೌನ್ಸ್ ಮಾಡ್ತೀನಿ ಬಿಡಕ್ಕ ಅಂತ ಅವ್ರಿಗೆ ಭರವಸೆ ಕೊಟ್ಟು ಕಳಿಸ್ತಾನೆ. ಮತ್ತಿಲ್ಲಿ ಕ್ವಾಟ್ಲೆ ಊರು ತುಂಬ ಪಾಂಪ್ಲೆಂಟ್ ಎಣಿಸ್ಕೊಂಡು ಬರ್ತಾ ಇದ್ದಾನೆ ಮುಯ್ಯೂಟದ್ದು. ಹಾಗೆ ಮೈಕಲ್ ಕೂಡ ಅನೌನ್ಸ್ ಮಾಡ್ತಾ ಇದ್ದಾನೆ, ನೋಡಿ ಅಕ್ಕಂದಿರೆ ಅಣ್ಣಂದಿರೆ ಎಲ್ಲ ಇಲ್ಲಿ ಬನ್ನಿ, ನಾಳೆ ನಮ್ಮ ವಿದ್ಯಾಕ್ಕವರು ಅವರ ಡಾಕ್ಟ್ರು ಓದೋಕ್ಕೋಸ್ಕರ ಫೀಸ್ಗಾಗಿ ಮುಯೂಟ ಏರ್ಪಡಿಸಿದ್ದಾರೆ ಹುಲಿಕೆರಮ್ಮನ ದೇವಸ್ಥಾನದ ಹತ್ರ. ಎಲ್ಲರೂ ಕೂಡ ಬಂದು ಊಟನ ಸೌದು ಮುಯಿನ ಹಾಕಿ ಹೋಗಬೇಕು ಅಂತ ಪ್ರೀತಿಯಿಂದ ಕೇಳ್ಕೊತೀನಿ ಅಕ್ಕಂದಿರೆ ಅಣ್ಣಂದಿರೆ ಅಂತ ಹೇಳ್ತಾ ಇರ್ತಾನೆ. ಅಷ್ಟರಲ್ಲಿ ಜನ ಎಲ್ಲ ಬಂದು ಪಾಂಪ್ಲೆಂಟ್ಸ್ ಇಸ್ಕೊತಿರ್ತಾರೆ. ಅಷ್ಟರಲ್ಲಿ ಇಲ್ಲಿ ಮತ್ತೊಂದು ಆಟೋದಲ್ಲಿ ಇನ್ನೊಂದು ಪ್ರಚಾರ ಮಾಡ್ಕೊಂಡು ಬರ್ತಾ ಇದ್ದಾನೆ ಕಿತಾಪತಿ. ಅಣ್ಣಂದಿರೆ ಅಕ್ಕಂದಿರೆ ಕೇಳಿ, ಇಲ್ಲಿ ಹುಲಿಕೆರಮ್ಮನ ದೇವಸ್ಥಾನದ ಹತ್ರ ನಾಳೆ ಮಧ್ಯಾಹ್ನ 12 ಗಂಟೆಗೆ ಈ ಊರಿನ ಮಂತ್ರಿಯಾದ ಶಿವರಾಮೇಗೌಡರು ಬಾಡೂಟ ಏರ್ಪಡಿಸಿದ್ದಾರೆ ಫ್ರೀಯಾಗಿ, ಎಲ್ಲರೂ ಕೂಡ ಬಂದು ಸವಿಬೇಕು, ಖಾಲಿ ಹೊಟ್ಟೆನಲ್ಲಿ ಬಂದು ತಿಂದು ಅಂಗಿ ಗುಂಡಿ ಕಿತ್ತೋಗೋ ಥರ ತಿಂದು ಎಂಜಾಯ್ ಮಾಡಿ ಹೋಗಬೇಕು ಅಕ್ಕಂದಿರೆ ಅಣ್ಣಂದಿರೆ ಅಂತ ಅವನು ಪ್ರಚಾರ ಮಾಡ್ತಾ ಇರ್ತಾನೆ. ಇದನ್ನು ಕೇಳಿಸ್ಕೊಂಡಂತ ಕ್ವಾಟ್ಲೆ ಇದ್ಯಾರು ಇನ್ನೊಬ್ರು ಪ್ರಚಾರ ಮಾಡ್ತಾರಲ್ಲ, ಯಾರು ನೋಡೇ ಬಿಡೋಣ ಅಂತ ಹೋಗ್ಬಿಟ್ಟು ನೋಡ್ತಾನೆ. ಅಲ್ಲಿ ನೋಡಿದ್ರೆ ಕಿತಾಪತಿ, ಏನೋ ಕಿತಾಪತಿ ನಿಂದು ಇಲ್ಲಿ ಅಂತಾನೆ. ಆಗ ನಂದೇನಿಲ್ಲ, ನನಗೆ ಸಂಬಳ ಕೊಟ್ಟರು ನಾನು ಮಾಡ್ತಾ ಇದ್ದೀನಿ ಅಷ್ಟೇ, ಯಾರು ಕೊಟ್ಟಿದ್ದು ನಿನಗೆ ಈ ಇದನ್ನು ಅಂತ ಕೇಳ್ತಾನೆ. ಅದಕ್ಕೆ ಅವ್ನು ಹೇಳ್ತಿದ್ದೆ, ನಂಗೆ ಸಾವಿತ್ರಕ್ಕ ದುಡ್ಡು ಕೊಟ್ಬಿಟ್ಟು ಪ್ರಚಾರ ಮಾಡು ಅಂದರು, ನಾನು ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಹೇಳ್ತಾನೆ. ಆಗ ಇವನು ಕ್ವಾಟ್ಲೆ ಓಹೋ ಇದೆಲ್ಲ ಸಾವಿತ್ರಕ್ಕಂತ ಸಾವಿತ್ರಕ್ಕ ತೊಂದರೆ ಮಾಡಲೇಬೇಕು ಅಂತ ಅನ್ಕೊಂಡವ್ರು, ಏನಪ್ಪ ಮಾಡೋದು ಅಂತ ಮನಸ್ಸಲ್ಲಿ ಅನ್ಕೊತಾ ಇದ್ದಾನೆ. ಅವನು ಸರಿ ನಂಗೆ ತುಂಬ ಊರಿಗೆ ಪ್ರಚಾರ ಮಾಡೋದಿದೆ ಬರ್ತಾನೆ ಅಂತ ಕಿತಾಪತಿ ಹೊಡ್ತಾನೆ. ಅದಾದ್ಮೇಲೆ ಕ್ವಾಟ್ಲೆ ಅವ್ರ ಊರಿನ ಜನಗಳಿಗೆಲ್ಲ ಅಕ್ಕ ನಾಳೆ ಇದು ಮುಯ್ಯೂಟಕ್ಕೆ ಮಿಸ್ ಮಾಡಬೇಡ್ರಿ ಅಕ್ಕ, ಬನ್ನಿ ಅಕ್ಕ ಅಂತ ಎಲ್ರಿಗೂ ಹೇಳ್ತಿರ್ತಾನೆ. ಆಗ ಊರಿನ ಹೆಂಗಸ್ರು ಹೇಳ್ತಿದ್ದಾರೆ, ಮುಯ್ಯೂಟಕ್ಕೆ ಯಾರಪ್ಪ ಬರ್ತಾರೆ ಬಾಡೂಟ ಬಿಟ್ಟು, ನಾವೆಲ್ಲ ಬಾಡೂಟಕ್ಕೆ ಹೋಗ್ತೀವಿ ಕಣಪ್ಪ ಅಂತ ಹೇಳ್ತಾರೆ. ಅದನ್ನು ಕೇಳಿದಂಥ ಕ್ವಾಟ್ಲೆಗೆ ತುಂಬ ಬೇಜಾರಾಗುತ್ತೆ, ಏನಪ್ಪ ಇದು ಏನು ಮಾಡೋದು ನಾಳೆಗೆ ಅಂತ ಹೇಳಿ. ಅಷ್ಟರಲ್ಲಿ ವಿದ್ಯಾ ಮತ್ತು ರತ್ನ ಅವರು ಆಟೋದಲ್ಲಿ ನಾಳೆಗೆ ಮುಯ್ಯೂಟಕ್ಕೆ ಬೇಕಾಗಿರೋ ತರಕಾರಿ ಸೊಪ್ಪು ಎಲ್ಲ ತೊಗೊಂಬಂದು ಇಳಿಸ್ತಿರ್ತಾರೆ. ಹಾಗೆ ಕ್ವಾಟ್ಲೆ ಕೂಡ ಬಂದು ಸಹಾಯ ಮಾಡ್ತಾನೆ. ಆವಾಗ ಸರು ಹೇಳ್ತಿದ್ದಾಳೆ, ಕ್ವಾಟ್ಲೆ ಅಣ್ಣ ಇವತ್ತು ನೈಟ್ ಒಂದ್ಸಲಿ ನಾವು ಪ್ರಚಾರ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ ಅಂತ ಹೇಳ್ತಾಳೆ. ಆ ಕ್ವಾಟ್ಲೆ ಹೇಳ್ತಾ ಇದ್ದಾನೆ, ಅಯ್ಯೋ ಸರು ನೀನು ಯಾಕೆ ಮಿತ್ತಲೆ ಕೆಡ್ಸ್ಕೊತೀವೋ, ಜನ ಮನೆಗೊಳಗಂಟನೂ ಪ್ರಚಾರ ಮಾಡ್ತಾನೆ ಇರ್ತೀನಿ, ಜನಗಳು ಕಿವಿಲಿ ರಾತ್ರಿ ಗುಡ್ತಾ ಇರಬೇಕು ಅಷ್ಟೇ ಎಲ್ಲ ಅಂತ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಆಟೋ ಬರುತ್ತೆ. ಸರಿ ಅದಕ್ಕೆಮ್ಮ ನನ್ನ ಸಾರಥಿ ಬಂತು ಪ್ರಚಾರ ಮಾಡೋಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿ ಪ್ರಚಾರ ಮಾಡೋಕ್ಕೆ ಹೋಗ್ತಾನೆ. ಅಷ್ಟರಲ್ಲಿ ಚೆಲುವ ಕೂಡ ಅಲ್ಲಿಗೆ ಬಂದು, ಕ್ವಾಟ್ಲೆ ನಾನು ಬರ್ತೀನಿ ಕೊಡೋ ಪ್ರಚಾರ ಮಾಡೋಕ್ಕೆ ಅಂತಾನೆ. ಅಯ್ಯೋ ಅದರಲ್ಲೇನು ಚೆಲುವಣ್ಣ, ನೀನು ಬಂದರೆ ಇನ್ನೂ ಒಳ್ಳೇದೇ ಬಾ ಚೆಲುವಣ್ಣ ಅಂತ ಹೇಳ್ತಾನೆ. ಆಗ ಚೆಲುವಣ್ಣ ಹೇಳ್ತಿದ್ದಾನೆ, ಇಲ್ಲ ನಾನು ನಿನ್ನ ಜೊತೆ ಬರಲ್ಲ, ನಾನು ಬೇರೆ ಹೋಗ್ತೀನಿ, ನಂಗೆ ಪಾಂಪ್ಲೆಂಟ್ಸ್ ಎಲ್ಲ ಕೊಡು, ನಾನು ಬೇರೆ ಕಡೆ ಹೋಗಿ ಪ್ರಚಾರ ಮಾಡಿ ಬರ್ತೀನಿ ಅಂತ ಹೇಳ್ತಾನೆ. ಮತ್ತಿಲ್ಲಿ ಶಿವರಾಮೇಗೌಡರು ಮನೆಯಲ್ಲಿ ಅಜ್ಜಿ ತುಂಬ ಬೇಜಾರಾಗಿ ಕೂತಿರ್ತಾರೆ. ಆಗ ಮೋಹನ್ ಅವ್ರು ಕೇಳ್ತಿದ್ದಾರೆ, ಯಾಕತ್ತೆ ತುಂಬ ಬೇಜಾರಾಗಿದ್ದೀರಾ ಅಂತ. ಆಗ ಅಜ್ಜಿ ಹೇಳ್ತಿದ್ದಾರೆ, ವಿದ್ಯಾ ಇಲ್ಲದೆ ಮನೆ ಬಿಕೋ ಅಂತ ಇದೆ ಕಣೆ ಮೋನ, ಅದರಲ್ಲಿ ಅವಳು ಡಿವೋರ್ಸ್ ಕೊಟ್ಟು ಈ ಮನೆ ಸಂಬಂಧನೇ ಕಳ್ಕೊತಾಳೆ ಅಂತ ಅನ್ನೋದು ನೆನೆಸ್ಕೊಂಡ್ರೆ ಇನ್ನೂ ಬೇಜಾರಾಗುತ್ತೆ ಕಣೆ. ಅಯ್ಯೋ ಅವಳಿಗೆ ಹಂಗಾಗಬಾರ್ದು ಮೋಹನ, ಇದ್ರ ಬಗ್ಗೆ ಏನಾದರೂ ಒಂದು ಮಾಡಲೇಬೇಕು ಅಂತ ಹೇಳ್ತಾಳೆ. ಆಗ ಚಂಪಾ, ಹೌದು ಅಜ್ಜಮ್ಮ ಏನಾದರೂ ಒಂದು ಮಾಡಲೇಬೇಕು ಅಂತ ಹೇಳ್ತಾಳೆ. ಆಗ ಅಜ್ಜಿ ಹೇಳ್ತಿದ್ದಾರೆ, ಮೋಹನ ಇದ್ರ ಬಗ್ಗೆ ನೀನೊಂದ್ಸಲಿ ಶಿವರಾಮೇಗೌಡ್ರ ಹತ್ರ ಮಾತಾಡಿದ್ರೆ ಎಲ್ಲ ಸರಿ ಹೋಗ್ಬೋದು ನೋಡು ಅಂತಾಳೆ. ಆಗ ಚಂಪಾ ಕೂಡ, ಹೌದು ನೀವೊಂದ್ಸಲಿ ಮಾತಾಡಿದ್ರೆ ಆಗುತ್ತೆ ಅಂತ ಅವಳು ಹೇಳ್ತಾಳೆ. ಆಗ ಮೋಹನ ಹೇಳ್ತಿದ್ದಾಳೆ, ಸರಿ ಹಂಗಾದ್ರೆ ನೀವು ಇಷ್ಟು ಹೇಳ್ತಾ ಇದ್ದಾರೆ ಅಂದಮೇಲೆ ನಾನು ಒಂದ್ಸಲಿ ಟ್ರೈ ಮಾಡ್ತೀನಿ ಅಂತ ಹೇಳ್ತಿದ್ದಾಳೆ. ತದಾದ ನಂತರ ಅಜ್ಜಮ್ಮ ಕೇಳ್ತಾ ಇದ್ದಾರೆ, ಚಂಪಾ ನೀನು ವಿದ್ಯೆ ಇಬ್ಬರು ಫೋನಲ್ಲಿ ಚೆನ್ನಾಗಿ ಮಾತಾಡ್ಕೊಂಡಿದ್ದೀರಾ ತಾನೇ, ಫೋನ್ಗಿನ್ ಮಾಡಿದ್ದ ಏನಂದ್ಲು ವಿದ್ಯಾ ಅಂತ ಕೇಳ್ತಾರೆ. ಅದಕ್ಕೆ ಅವಳು ಹೇಳ್ತಾ ಇದ್ದಾಳೆ, ಚಂಪಾ ಅದು ಫೋನ್ ಮಾಡಿದ್ದೆ ಅಜ್ಜಮ್ಮ, ಅವಳು MBBS ಓದಬೇಕು ಅಂತ ಪಾಪ ಅವಳು ಡಾಕ್ಟ್ರ್ ಆಗಬೇಕು ಅಂತ ಕಷ್ಟಪಡ್ತಾವಳೆ, ಅದಕ್ಕೊಂದು ಸಂಕಷ್ಟ ಎದುರಾಗ್ಬಿಟ್ಟೈತೆ, ಅವಳು ಮುಯೂಟ ಏರ್ಪಡಿಸವಳೆ ಅಜ್ಜಮ್ಮ, ಭಾನುವಾರ ಗುಡಿತವು ಮುಯೂಟ ಏರ್ಪಡಿಸವಳೆ, ದುಡ್ಡು ಶಾರ್ಟೇಜ್ ಆಗಿ 1 ಲಕ್ಷ ಫೀಸ್ ಕಟ್ಟೋಕ್ಕಾಗ್ದೇನೆ ಅಂತ ಹೇಳ್ತಾಳೆ. ಅಯ್ಯೋ ಗುಡಿತವ, ಅಯ್ಯೋ ನಮ್ಮನೇಲೂ ಬಾಡೂಟ ಅವತ್ತೇ ಏರ್ಪಡಿಸೋರಲ್ಲ, ಅಯ್ಯೋ ಮತ್ತು ಮುಯೂಟದ ಕತೆ ಏನಾಗಬೇಕು ವಿದ್ಯಿಂದು, ಅಯ್ಯೋ ಅಂತ ತುಂಬ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ ಅಜ್ಜಮ್ಮ ಇಲ್ಲಿ.
ಮತ್ತು ಇಲ್ಲಿ ವಿದ್ಯಾ ಮನೆಯವರೆಲ್ಲ ಮುಯ್ಯೂಟಕ್ಕೆ ಅಂತ ತರಕಾರಿ ಸೊಪ್ಪು ಎಲ್ಲ ಕಟ್ ಮಾಡ್ತಾ ಇರ್ತಾರೆ. ಅದೇ ಸಮಯಕ್ಕೆ ವಿದ್ಯೆ ಹಿಂಗೆ ಚಂಪಾ ಕಾಲ್ ಮಾಡ್ತಾಳೆ. ಆಗ ವಿದ್ಯೆ ಹೇಳ್ತಾಳೆ, ಹೇಳು ಚಂಪಾ, ನಾವು ನಾಳೆ ಮುಯ್ಯೂಟಕ್ಕೆ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ, ಸ್ವಲ್ಪ ಅರ್ಜೆಂಟ್ ಇದ್ದರೆ ಮಾತಾಡ್ತೀನಿ, ಇಲ್ಲಾಂದರೆ ನಾನು ಆಮೇಲೆ ಕಾಲ್ ಮಾಡ್ತೀನಿ ಅಂತ ಹೇಳ್ತಾಳೆ. ಅದಕ್ಕೆ ಚಂಪಾ ಹೇಳ್ತಾ ಇದ್ದಾಳೆ, ಇಲ್ಲ ವಿದ್ಯಾಕ, ಅರ್ಜೆಂಟ್ ಇರೋದಕ್ಕೆ ನಾನು ಕಾಲ್ ಮಾಡಿದ್ದು. ಅದು ನಾಳೆ ನೀನು ಮುಯ್ಯೂಟ ಏರ್ಪಡಿಸ್ಕೊಂಡಿದ್ಯಲ್ಲ, ಅದೇ ಜಾಗದಲ್ಲಿ ನಮ್ಮನೆಯವರು ಬಾಡೂಟ ಏರ್ಪಡಿಸ್ಕೊಂಡವ್ರೆ ಅಕ್ಕ ಅಂತ ಹೇಳ್ತಾಳೆ. ಅದಕ್ಕೆ ವಿದ್ಯೆ ಹೇಳ್ತಾಳೆ, ಓಹೋ, ನಾನು ಅನ್ಕೊಂಡಿರೋ ಕೆಲಸ ಇಷ್ಟು ಈಸಿಯಾಗಿ ಮಾಡೋಕ್ಕೆ ಬಿಟ್ಬಿಟ್ಟವ್ರಲ್ಲ ಅಂತ. ಓಹೋ, ಇದೆಲ್ಲ ಪ್ಲ್ಯಾನು ಅಂತಾರೆ. ಆಗ ಅವಳು ಹೇಳ್ತಾಳೆ, ವಿದ್ಯಕ್ಕ, ಅದು ದೊಡ್ಡ ಮಾವಂಗೆ ಹುಷಾರಿಲ್ಲದೆ ಹೋದಾಗ ಸಾವಿತ್ರಿ ಅತ್ತೆ ಹರ್ಸ್ಕೊಂಡಿದ್ರಂತೆ, ಮಾವ ಹುಷಾರಾದರೆ ಮೇಕೆ ಬಲಿ ಕೊಟ್ಟು ನಾವು ಪೂಜೆ ಮಾಡಿಸ್ಕೊಂಬರ್ತೀವಿ, ಊರಿಗೆಲ್ಲ ಬಾಡೂಟ ಹಾಕ್ಸಿ ಅಂತ, ಅದಕ್ಕೆ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾಳೆ. ಈಗ ಏನು ಮಾಡೋದು ವಿದ್ಯಕ್ಕ, ನಿನ್ನ ಮುಯ್ಯೂಟದ ಕತೆ ಏನು ಅಂತ ಹೇಳ್ತಾಳೆ. ಆಗ ವಿದ್ಯೆ ಹೇಳ್ತಾ ಇದ್ದಾಳೆ, ಬಿಡು ಚಂಪಾ, ಹಾಳು ಮಾಡೋಕ್ಕೆ ಅಂತ ಒಬ್ಬರಿದ್ರೆ ಕಾಪಾಡೋಕ್ಕೆ ಅಂತ ಭಗವಂತ ಇದ್ದೇ ಇರ್ತಾನೆ, ಬಿಡು, ಆಗಿದ್ದಾಗಲಿ ನೋಡೇ ಬಿಡೋಣ ಅಂತ ಹೇಳಿ ವಿದ್ಯೆ ಬಂದು ಮನೆಯವ್ರಿಗೆ ಹೇಳ್ತಾಳೆ. ಅದಕ್ಕೆ ರತ್ನ ಅವ್ರು ಹೇಳ್ತಾವ್ರು, ಅಲ್ಲ ಕಣೆ, ಅವರು ಫ್ರೀ ಬಾಡೂಟ ಹಾಕ್ಸ್ತಾವ್ರೆ, ಜನ ಅಲ್ಲಿಗೆ ಹೋಗ್ತಾರೋ ಇಲ್ಲ ನಾವು ಸಿಹಿ ಊಟ ಅದು ಮುಯ್ಗೋಸ್ಕರ ಮಾಡ್ತಾಯಿದ್ದೀವಿ, ಮುಯ್ ಕೊಡಬೇಕು ಅಂತ ಯಾರೂ ಬರಲ್ಲ ಕಣೆ ವಿದ್ಯಾ, ನಾವು ಮುಯ್ಯೂಟ ನಿಲ್ಲಿಸ್ಬಿಡೋಣ ಅಂತ ಇವಳು ಹೇಳ್ತಾ ಇದ್ದಾಳೆ ರತ್ನ ಅವರು. ಇದಿಷ್ಟು ಬಂದು ಶನಿವಾರ ಸಂಚಿಕೆಯ ಮುದ್ದು ಸೊಸೆ ಎಪಿಸೋಡ್. ಫ್ರೆಂಡ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಟು ದಿಸ್ ಚಾನಲ್ ಫಾರ್ ನೆಕ್ಸ್ಟ್ ವೀಡಿಯೋಸ್ ನಿಮಗೆ ಮೊದಲು ಬರಬೇಕು ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು, ಬಾಯ್.